ಮಗ ಮಗ ಹ್ಮ್ ಮನೆ ಬಿಟ್ಬಿಟ್ಟು ಹೋದಳು ಅಷ್ಟು ಕೂತ್ಬಿಟ್ಟು ನಿನ್ ಮಗ ಕಳ್ಸಿದ್ರು ಇದ್ಯಾಕೆ ಹಿಂಗ್ ಬಂದ್ಬಿಟ್ಟಲ್ಲ ನೀನು ಮನೆಗೆ ನೆನಿಯ ಇನ್ನು ಏನ್ ಹಾಳು ಮಾಡ್ಬೇಕು ಅಂತ ಬಂದೆ. ಅಮ್ಮ ಬಂದ ಹೇಳಿ ನನ್ನ ತಂಗಿ ಬರ್ಲಿಲ್ವಾ? ಇಲ್ಲ ಕಣಪ್ಪ ಬರ್ಲಿಲ್ಲ. ಗಂಡ ಕಳಿಸ್ಬೇಕಲ್ಲ. ಇವಾಗ ಅವ್ರದ್ದು ದೊಡ್ಡ ಮನೆ, ದೊಡ್ಡ ಸಂಸಾರ. ಅಯ್ಯೋ ಕೂಲರೇನೋ ಒಸಿತಾರೆ ಅನ್ಕಂಡ ಮನೆ ತುಂಬಾ ಕೂಲರೇನೆನಿಯ. ಅಯ್ಯೋ ಇನ್ನು ಈಗ ತಾನೇ ಮನೆಗೆ ಬಂದವಳೆ. ನೀವು ಹೋಗಿ ಪರವಾಗಿಲ್ಲ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಕಳಿಸ್ಬಿಟ್ರು ಕಣಪ್ಪ ಅವಳಿ ಅಂದ್ರು. ನಾನು ಸರಿ ಬಿಡು ಅಂತ ಹೇಳ್ಬಿಟ್ಟು ನೆಟ್ಟಗೆ ಬಂದೆ. ನೀನು ಮೊನ್ನೆ ಪಿರುತಿಂದ ಕರ್ದಲ್ಲ ಬಂದ್ಬಿಟ್ಟು ಬಾಮ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೆ ಹೆಣ್ಮಕ್ಳು ಮನೆಗೆ ಯೋಸ್ ದಿನ ಅಂತ ಇರಕಾಯ್ತದೆ, ಒಂದಿನ ಸಂದ 2 ದಿನ ಸಂದ ಅಂತ ಹೇಳ್ಬಿಟ್ಟು ಮಗನ ಮನೆ ನೆನೆಯ ಗಟ್ಟಿ ಅಂತ ಹೇಳ್ಬಿಟ್ಟು ಹಿಂಗೆ ಬಂದ್ಬಿಟ್ಟೆ. ಇವಳಿಗೆ ಯಾಕನ ಬಂದ್ಲು, ಹೆಂಗೋ ನೆಮ್ಮದಿಗಿದ್ದೆ. ಆ ದೇವರು ಎಲ್ಲ ನನಗೆ ಕಷ್ಟ ಕೊಡೋದು. ನೋಡು ಇವಳು ಮಗಳು ಇವಾಗ ಸೌಖ್ಯವಾಗಿ ಸಂದಕವ್ರೆ. ಆದರೆ ನಾನು ನೋಡು ನನ್ನ ಗಂಡನು ಏನು ಮಗಂಗೆ ಬುದ್ಧಿನೇ ಇಲ್ಲ ಸ್ವಲ್ಪನೂ. ಇವಳು ಮಗಳು ಸಂದಕವಳೆ, ನಮಗಿನ್ನ ಚೆನ್ನಾಗವಳೆ. 2 ಕಾರು ಹೊಟ್ಟೆ ಎಲ್ಲ ಉರಿದೋಯ್ತಾಯ್ತು ನನಗಂತೂ. ನಾನು ಮಗ ನೀನ್ ಕರೆದಿದ್ದ ನಿಮ್ಮಮ್ಮನ? ಹ್ಞೂ ಅಪ್ಪ ನಾನೇನೇ ಕರೆದಿದ್ದು. ಎಲ್ಲ ಕ್ಷಮಿಸ್ಬಿಟ್ಟು ನಮ್ಮ ಭಾವನೇನೆಯ ಇವ್ರನ್ನ ಮನೆಗೆ ಬಿಟ್ಕೊಂಡವ್ರೆ ಅಂತ ಹೇಳಿದ್ರೆ ನಾನಿವಾಗ ದ್ವೇಷ ಸಾಹಸ ಸರಿ ಇಲ್ಲ. ನನ್ನ ತಂಗಿನೂ ಇವಾಗ ಒಳ್ಳೆ ಮನೆಯಾಗೆ ಸುಖವಾಗಿ ಸಂತೋಷವಾಗಿ ಅವಳೆ. ಇನ್ನು ನಾನಿನ್ನ ಏನಿದಕ್ಕೆ ಅಂತೇಳ್ಬಿಟ್ಟು ದ್ವೇಷ ಮಾಡಬೇಕು? ಅಮ್ಮ ತಾನೇ ಹೆಂಗೋ ತಂಗಿ ಪಡುಗೆ ಸಂದಕವಳೆ. ಹೆಂಗೋ ಅಮ್ಮ ಇಲ್ಲೇ ಇರಲಿ ಅಂತೇಳ್ಬಿಟ್ಟು ನಾನೇನೇ ಕರೆದಿದ್ದು. ಅಮ್ಮ ಈಚೆ ಕಡೆ ನಿಂತ್ಕೊಂಡಿದ್ಯಾ? ಬಾ ಒಳಗಡಿಗೆ ಬಾ. ಭಾಳ ಸಂತೋಷ ಆಯ್ತದಪ್ಪ. ಅಯ್ಯೋ ನನಗೆ ನಲ್ಲಿ ಗೊತ್ತಿಗೆಟ್ಟೇನು ಬಂದಿಲ್ಲ ಇಲ್ಲಿಗೆ. ನನ್ನ ಮಗಳು ಒಳಿಯ ಅಂತೂ ಇರಿ ಅಂತ ಹೇಳ್ಬಿಟ್ಟು ಬಂಗೋಗ್ಬಿಟ್ರು. ನಾನೇನು ಇರಲಿಲ್ಲ. ಈ ಮನೆಗಿನ್ನ ದೊಡ್ಡ ಮನೆ. ಅಯ್ಯಪ್ಪ ಕೈಗೊಬ್ರು ಕಾಳ್ಗೊಬ್ರು ಆಳುಗಳು ಸುಖವಾಗಿರ್ಬೋದಿತ್ತು ನಾನಂತೂ ಮಗಳು ಮನೆಗೆ. ಆದರೆ ಏನು ಮಾಡನಿ, ಅಯ್ಯೋ ಬ್ಯಾಡ ಅಂತ ಹೇಳ್ಬಿಟ್ಟು ಸುಮ್ಮನೆ ನೆಟ್ಟಗೆ ಬಂದ್ಬಿಟ್ಟೆ ಆತ. ಖಾರ ಕಳಿಸ್ತೀನಿ ಅಂತ ಹೇಳಿದ್ರು ಒಳಿ ಅಂದರು. ನಾನೇ ಬ್ಯಾಡ ಕಣಪ್ಪ ಸುಮ್ಮನೆ ಒಬ್ಳು ಕಾರ್ ಯಾಕೆ ಸುಮ್ಕೇನಿಯಾ ಅಂತ ಹೇಳ್ಬಿಟ್ಟು ಹಿಂಗೆ ಬಂದ್ಬಿಟ್ಟೆ. ಈಗಲೇ ಕಾಣ್ತಿರೋದು ನೋಡು, ತೋರಿಸ್ಕೊಳ್ತಿರೋದು ನೋಡು ಬಿಲ್ಡಪ್ಗೆ. ಏನೇ ನನ್ನ ಒಳಿಯ ಅಷ್ಟೊಂದು ಸಾವುಕಾರ ಹೋಗ್ಬಿಟ್ಟವನ? ಸಾವುಕಾರ ಅಂತ ಕೇಳ್ತೀರಾ? ನಮ್ಮ ಆಸ್ತಿ ಎಲ್ಲ ಗುಡ್ಡ ಹಾಕಿದ್ರು ಅವನ ಅರ್ಧ ಆಸ್ತಿಗೂ ಸಮ ಇಲ್ಲ. ಅಷ್ಟು ದೊಡ್ಡ ಆಸ್ತಿ ಮಾಡಿಕೊಂಡವನಿ. ಅಯ್ಯೋ ಬುಡಿ ಯಾಕೆ ಹೇಳಿರಾದ್ರ ಕತೆಯ? ನನಗಂತೂ ಆಕಳಿಗೆ ಗೊತ್ತೈತಿ. ಸ್ವಲ್ಪ ಬರೀ ಕಡ್ಡು ನೆಮ್ಮದಿಗೆ ಎದ್ದೊಳ್ತೀನಿ. ಮಗ ಹೆಂಗೋನು ವ್ಯತ್ತಾಗೆ ನಿನ್ನ ತಂಗಿ ಬಾಳ್ನು ಸುರು ಮಾಡ್ಬಿಟ್ಟಲ್ಲಪ್ಪ. ಅದೇ ನನಗೆ ಭಾಳ ಖುಷಿ ಆಗ್ತೈತಿ. ಹೆಂಗೋ ಅವಳು ಬುದ್ಧಿ ಕಲಿಸ್ಬಿಟ್ಟು ಗಂಡನ ಜೊತೆ ಭಾಳಂಗೆ ಮಾಡ್ದಲ್ಲ. ಅದಕ್ಕಿನ್ನು ಏನಾರ ಖುಷಿ ಏನಾರ ಐತ ಹೇಳು? ಎಂಥದನ್ವೇ ಖುಷಿ ಇಲ್ಲ ನನಗಂತೂ. ನನ್ನ ಮಗಳು ಬುದ್ಲಾಗವಳೆ ಅಂತ ಅನ್ನಿಸ್ತದೆ. ಬುದ್ಲಾಗವಳು ಇಲ್ವೋ ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ಮಾತ್ರ ಮುರ್ವಾದೆಗೆ ಅಲ್ಲಿ ಬಾಳ್ಕೊಂಡವಳಲ್ಲ, ನಂಗೆ ಅಷ್ಟೇ ಸಾಕು. ಕೋಟ್ಯಾಧೀಶ್ವರ ಬಡವ ಆಗಲಿ ಹೆಂಗೋ ಬಡವ ನೀನು ಮಾಡೋದಂಗಿರು ಅಂತ ಹೇಳ್ಬಿಟ್ಟು ಇದ್ಬಿಟ್ರೆ ನಂಗೆ ಅಷ್ಟೇ ಸಾಕಣಪ್ಪ. ನನಗೂ ಅದೇ ಕಣಪ್ಪ ಬೇಕಿರೋದು. ತಪ್ಪು ಎಲ್ಲರೂ ಮಾಡ್ತಾರೆ, ಹಂಗಂತ ನಾವೇನು ದ್ವೇಷ ಮಾಡ್ಕೊಂಡು ಇದು ಮಾಡ್ಕೊಂಡು ಕುಂತ್ಕೊಳಕಾಯ್ತದ? ಹೆಂಗೋ ಬಿಡಿ. ನನ್ನ ತಂಗಿ ಮಾತ್ರ ಅಲ್ಲಿ ಸಂದಕೋಳೆ. ನಾವಿನ್ನೇನು ಪದೇ ಹೋಗಿ ನೋಡೋದು? ಪದೇ ಹೋದ್ರೆ ನೋಡಪ್ಪ ದುಡ್ಡು ಐತೆ ಅಂತ ಹೇಳ್ಬಿಟ್ಟು ಇವಾಗ ಬತ್ತಾವ್ರೆ ಅಂತ ಅನ್ಕೊಬಿಡ್ತಾರೆ. ಬೇಡ ಅವಳು ಹೆಂಗೋ ಸಂದಾಕಿರ್ಲಿ ಕಣಪ್ಪ. ಸಾಕು ಬಿಡಪ್ಪ ಸಂದಾಕಿರ್ಲಿ. ಸರಿ ನಾನು ಹೊಲದ ಕಡೆ ಹೋಗ್ಬಿಟ್ಟು ಬರ್ತೀನಿ. ರೀ ನಿಂತ್ಕೊಳ್ಳಿ. ನಿಮ್ಮ ಅಮ್ಮ ನನ್ನ ಸಾಯ್ಸಕ್ಕೆ ಬಂದಿದ್ಲು, ನಿನ್ನ ತಂಗಿ ಎಲ್ಲ ಅಂತ ಅಲ್ಕ ಕೆಲಸ ಮಾಡಿದ್ಲು ಅಂತೊಳ್ಳೆ ನೀವು ಕ್ಷಮಿಸ್ಬಿಟ್ಟು ಇವಾಗ ಸಂದಾಕಿರ್ಲಿ ಅಂತ ಬಿಟ್ಬಿಟ್ಟು ನಿಮ್ಮ ಅಮ್ಮನೇನಿಯ ಮನೆಗೆ ಸೇರಿಸ್ಕೊತಾ ಇದ್ರಲ್ಲ, ಇದು ಯಾವ ಸೀಮೆ ನ್ಯಾಯ ಅಂತ ಹೇಳ್ತೀನಿ. ಯಾವ ಸೀಮೆ ನ್ಯಾಯ? ಎಲ್ಲನೂ ನೀವು ಒಂಥರ ಬಿಡಿ, ದ್ವೇಷನೇ ಮಾಡೋಕ್ಕಿಲ್ಲ. ದೇವ್ರು ನೋಡ್ರಿ, ನಿನ್ನ ತಂಗಿ ಅಂತ ಅಲ್ಕ ಕೆಲಸ ಮಾಡಿದ್ರು ಅವಳನ್ನ ಮಾತ್ರ ಸಂದಕ್ಕೆ ಇಕ್ಬಿಟ್ಟು ನೋಡಿ, ನನ್ನನ್ನು ಮಾತ್ರ ಹೆಂಗೆ ಇಕ್ಬಿಟ್ಟವನಿ? ಲೇ ನಿನಗೇನೇ ಕಮ್ಮಿ ಮಾಡೋನು ದೇವರು? ಏನು ಕಮ್ಮಿ ಮಾಡೋನೆ? ನಮಗೂ ಇರೋಷ್ಟು ದುಡ್ಡಿಲ್ವೇನೆ? ಇವಾಗ ನೀನು ಅವಳ ಮನೆ ನೋಡ್ಬಿಟ್ಟು ಇವಾಗ ನೀನು ಉರ್ಕತಿದ್ಯಾ ಅಂತ ಹೇಳಿದ್ರೆ ಲೆಕ್ಕ ಹಾಕು. ಇನ್ನೇನು ನಮಗಿನ ಒಂಚೂರು ಆಸ್ತಿ ಶಾನೆ ಇರ್ಬೋದೇನೋ, ಹಂಗಂತ ನಮಗೆ ದೇವ್ರು ಎಷ್ಟು ಕೊಟ್ಟವನು ಅಷ್ಟು ಸಾಕಲ್ವಾ? ಒಳ್ಳೆಯವಳನ್ನು ಕೆಟ್ಟವಳನ್ನು ಇಬ್ರು ಒಂದೇ ತಕ್ಕಡಿಗೆ ಹಾಕ್ಬಿಟ್ಟು ತೂಗಕ್ಕೆ ಹೋಗ್ಬೇಡಿ ನೀವು. ನಾನು ಒಳ್ಳೆಯವಳು, ಅವಳು ಕೆಟ್ಟವಳು, ಅವಳಿಗೂ ನನಗೂ ಒಂದೇ ಮಾಡ್ತೀರಾ ನೀವು? ಲೇ ಐಸುವ ಬತ್ತ ನೀನಂತೂ ನನ್ನ ತಂಗಿ ಆದಂಗೆ ಆಯ್ತಾ ಇದೆಯಾ? ಅಯ್ಯಯ್ಯ ಅವಳು ಹಿಂಗೆ ಆಡೋಳು, ನೀನೇ ಹಿಂಗೆ ಆಡ್ತೀಯ. ಬೂಡೆ ಸಂದಕ್ಕಿರ್ಲಿ, ಯಾರೊಬ್ರು ಸಂದಕ್ಕವ್ರೆ ಅಂದ್ರೆ ಖುಷಿ ಪಡಬೇಕು. ಈ ಹೆಣ್ಣೈಕ್ಳಿಗಂತೂ ತಡ್ಕೊಳಕ್ಕಾಗಿಲ್ಲ ಬಿಡು ನಿಮ್ಗಂತೂ. ಅಯ್ಯಪ್ಪ ಅವಳೇ ನನಗೇನು ಒಸಿ ಟಾರ್ಚರ್ ಕೊಟ್ಟವಳೆ ಅಂತ ಅನ್ಕೊಬಿಟ್ರಾ? ಏನಾರು ಒಸಿ ಟಾರ್ಚರ್ ಕೊಟ್ಟಿದ್ರೆ ನಾನು ಸುಮ್ಕಿರ್ತಾ ಇದ್ನೇನು. ನನಗೆ ಎಷ್ಟೆಲ್ಲ ಅಯ್ಯೋ ಅನ್ನಿಸ್ತಳು. ಇವತ್ತು ಖುಷಿಯಾಗಿ ಅವಳೆ ಅಂದರೆ ನನ್ನ ಕೈಲಿ ಆಗಕ್ಕಿಲ್ಲ, ನನ್ನ ಕೈಲಿ ತಡ್ಕೊಳಕ್ಕಾಗಿಲ್ಲ. ಅಲ್ಲಿ ಕೆರೆ ಐತಲ್ಲ, ಕೆರೆಗೆ ಒಂದ್ಕಿತ ಜಂಪ್ ಮಾಡ್ಬಿಟ್ಟು ಚೆನ್ನಾಗಿ ಈಜಾಡ್ಕೊಂಬಿಟ್ಟು ಬಾವು ಮೈಯಾಗಿರೋ ಬಿಸಿ ಎಲ್ಲ ಉಸಿ ತಣ್ಣಗಾಯ್ತದೆ, ಹೊಟ್ಟೆ ಉರಿ ಎಲ್ಲ ಉಸಿ ಕಮ್ಮಿ ಆಯ್ತದೆ. ನಾನು ನಿನ್ನ ಹತ್ರ ಮಾತಾಡ್ಕೊಂಡು ನಿಂತ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ. ನಿನ್ನಂತೂ ನಾನು ಯಾವುದಕ್ಕೂ ಕಡಿಮೆ ಸಾಕೊಂಡಿಲ್ಲ. ಎಲ್ಲರಿಗಿನ ಸಂದಕ್ಕೆ ನೀನು ಸಾಕೊಂಡಿದ್ದೀನಿ. ಇಡೀ ಊರಾಗೆ ನನ್ನ ಸಂದಕ್ಕೆ ನೀನು ಯಾರು ನೋಡ್ಕೊಂಡಿಲ್ಲ. ಆ ಸಂದಕ್ಕೆ ನೋಡ್ಕೊಂಡ್ರು ನೀನು ಇಷ್ಟೆಲ್ಲ ಮಾತಾಡ್ತೀಯ ಅಂತ ಹೇಳಿದ್ರೆ ನಮಗೂ ತಲ್ಕೆಡ್ತ ತಾಯಿ. ಸರಿ ನಾನು ನಿನ್ನ ಹೊಲ್ತಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಹೋಗಿ ನಮ್ಮ ಅಮ್ಮ ಬಂದೈತೆ, ಇಬ್ಬರು ಏನೋ ಕಿತ್ತಾಡ್ರೆ ಸಂದಕ್ಕಿರಕ್ಕಿಲ್ಲ. ಹೆಂಗೋ ಅನ್ಸರ್ಸ್ಕೊಂಡು ಹೋಗಿ, ಅವ್ರಿಗೂ ವಯಸ್ಸಾಗೈತೆ. ಎಲ್ಲ ಗಂಡಸರು ಇಷ್ಟೇನೆಯಾ? ಎಲ್ಲರ ಯೋಗ್ಯತೆನೂ ಗೊತ್ತಾಯ್ತು. ಸುಮ್ಮನೆ ಅಪ್ಪ ಅಮ್ಮನ ಮ್ಯಾಲೆ ಬೈಕತ್ತಾರೆ, ಒಳಗಡೆ ಮಾತ್ರ ಇದ್ದೇ ಇರ್ತದೆ. ಎಲ್ಲನೂ ನಮ್ಮ ಅಮ್ಮ ಅಲ್ವಾ, ನಮ್ಮ ಅಪ್ಪ ಅಲ್ವಾ ಅಂತ ಹೇಳ್ಬಿಟ್ಟು, ನನ್ನ ತಂಗಿ ಅಲ್ವಾ ಅಂತ ಹೇಳ್ಬಿಟ್ಟು ಇವ್ನು ತಂಗಿ ಇಷ್ಟು ಅಲ್ಕ ಕೆಲಸ ಮಾಡಿದ್ರು ನೋಡು ತಂಗಿ ಅಂತ ಹೇಳ್ಬಿಟ್ಟು ಹೋಗಿ ಅವಳು ಸಂದಕ್ಕಿರ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾನೆ. ನಾನು ಮಾತ್ರ ಅವಳ ಹತ್ರ 2 ಕಾರ್ ಅವೆ. ನಮ್ಮ ಮನೆಗೆ ಯೋಗ್ಯತೆ ಒಂದನ ಕಾರ್ ಬೇಡವಾ? ಕಾರಾಗಿ ಬಂದ್ಬಿಟ್ಟು ಅಳ್ಳಾಡ್ಕೊಂಡು ಬಂದರೆ
ನಾನಿಲ್ಲಿ ಸಾಯ್ಬೇಕು ಹುರ್ಕೊಂಡು. ದೇವರು ನಮ್ಮಂಥವ್ರಿಗೆ ಏನೇ ಕಷ್ಟ ಕೊಡೋದು. ಆದರೆ ಈ ಸಾವ್ಕತಿ ಯಾಕೆ ಬಂದ್ಲು ಇಲ್ಲಿಗೆ? ನಮ್ಮ ಅತ್ತೆ ಕತ್ತೆ ನಮ್ಮ ಮನೆಗೆ ಯಾಕೆ ಬಂದ್ಲು? ಅವ್ರ ಮನೆಗೆ ಅಷ್ಟೊಂದು ಸೌಖ್ಯವಾಗಿರ್ಬೇಕಾದ್ರೆ ನಮ್ಮ ಮನೆಗೆ ಯಾಕೆ ಬಂದ್ಲು? ಅಲ್ಲೇ ಬಿದ್ದಿರ್ಬೇಕಿತ್ತಾನೆ. ಇಲ್ಲೇ ನಾಯ್ಕಂತ ತಿನ್ನಕ್ಕೆ ಬಂದ್ಲನಪ್ಪ. ಇಲ್ಲ ಅವಳೇ ಉಗುದ್ಗಿಗುತ್ತೇನ ಕಳಿಸಿದ್ಲ ಮಗಳು. ಉಗುದ್ ಕಳ್ಸಿದ್ರು ಕಳ್ಸಿತ್ತಾಳ್ಬಾ ಇವಳು ಆಟಗಳಿಗೆ. ಹಲೋ ಮಗಳೇ. ಹಾಂ, ಏನು ಹೇಳಿಲ್ಲ. ನಾನಂತೂ ಚೆನ್ನಾಗಿ ಹೇಳ್ಬಿಟ್ಟಿದ್ದೀನಿ. ಅಯ್ಯೋ ಹೇಳಿ ಅಂದರು ಖಾರ ಕಳಿಸ್ತೀನಿ ಅಂದರು, ನಾನೇ ಬೇಡ ಅಂತ ಬಂದ್ಬಿಟ್ಟೆ. ಹಂಗೆ ಹಿಂಗೆ ಅಂತ ಎಲ್ಲನೂ ಯೋಚಿಸಿ ಸುಳ್ಳು ಹೇಳಿದ್ದೀನಿ. ಸುಳ್ಳು ಹೇಳಿದ್ದೀನಿ ನಾನು. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಏನು ನಿಜ ಗೊತ್ತಾಗಕ್ಕಿಲ್ಲ ಇಲ್ಲಿ. ನಾನು ಮನೆ ಒಳಗಡೆಗೆ ಬಂದು ನಿಮ್ದಾಗಿದ್ದೀನಿ. ನೀನೇನು ಯೋಚನೆ ಮಾಡಬೇಡ, ಸರಿನಾ? ಏನಾರ ಬೇಕಾರೆ ಸಹಾಯ ಮಾಡ್ತೀನಿ. ಸರಿ ಹೇಳು. ಇಲ್ಲ ಇಲ್ಲ ಇಲ್ಲ, ನಿಮ್ಮ ಅಣ್ಣಯ್ಯ ಕೇಳ್ದೆ ಯಾಕೆ ಬರಲಿಲ್ಲ ಅಂತ ನಾನು ಏನು ಹೇಳೋಕ್ಕೆ ಹೋಗಲಿಲ್ಲ, ಸುಮ್ಕಾಗಿ ಹೋಗ್ಬಿಟ್ಟೆ. ಹೆಂಗೈತಲ್ಲಿ ತಂದ್ಕೊಟ್ನೆ ಏನೋ ರೇಸನ್ನು? ಇಲ್ಲ ಕಣಮ್ಮ, ಇವತ್ತು ಹೋಗ್ಬೇಕು ತರಕ್ಕೆ. ಏನೋ ತಗೊಬಂದು ಹಂಗೋ ಹಿಂಗೋ ಸುಮ್ಸರ ಮಾಡು. ಬ್ಯಾಡ ಕಣಮ್ಮಿ, ಬಾ 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 ಅಂದರೆ ನೀನೇ ಬರಲಿಲ್ಲ ನೋಡು. ನಿನ್ನ ಕೈಲಾದಷ್ಟು ದಿನ ಅಲ್ಲಿರೋ, ಆಮೇಕಿಂದ ಬಾ, ಏನು ತೊಂದರೆ ಇಲ್ಲ. ನನಗೆ ಗೊತ್ತಮ್ಮ, ಅಲ್ಲಿಗೆ ಬಂದರೆ ನಂಗೆ ನಯ ಪೈಸೆ ಬೆಲೆ ಇರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ ಬಿಡು, ಇಲ್ಲೇನೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ. ನನ್ನ ಗಂಡ ದುಡಿತಾನದ, ಅಷ್ಟು ಸಾಕು ಬಿಡು. ನಾವು ಹೆಂಗೋ ದುಡ್ಕೊಂಡು ಹೋಗ್ತೀವಿ. ಸರಿ ಕಣಮ್ಮ, ನಿನ್ನಿಷ್ಟ. ಇಲ್ಲೆಲ್ಲರೂ ನೀನು ಸಾವುಕಾರು ಅಂತಾನೆ ನೀವು ಅಂದ್ಕೊಂಡವ್ರೆ. ಊರವ್ರಿಗೆಲ್ಲ ಒಸಿ ಹೇಳ್ಬೇಕಷ್ಟೇ ನೀ. ಎಲ್ಲ ಹೇಳ್ಬಿಟ್ರೆ ನಿನ್ನಂತೂ ಎಲ್ಲ ನಂಬೇ ಬಿಡ್ತಾರೆ. ಯಾರು ಗೊತ್ತಾದ್ರೂ ನಮ್ಮ ಒತ್ತಿಗೆ ಗೊತ್ತಾಗಲಿಲ್ಲ ಅಂದರೆ ಅಷ್ಟೇ ಸಾಕು ಬಿಡಮ್ಮ. ಆಡ್ಕೊಂಡು ಹೋಗಕ್ಕವಳು. ಸರಿ ಸರಿ ಬಿಡಮ್ಮ, ಆಮೇಕಿಂದ ಮಾಡ್ತೀನಿ. ಸರಿ ಮಗಳೇ, ಆಯಿತು. ಅಪ್ಪ ಹೆಂಗೋ ನನ್ನ ವೆಚ್ಚಲಾಗಿ ಬಂದ್ಬಿಟ್ಟು ಮನೆ ಸೇರ್ಕೊಬಿಟ್ಟೆ. ನನ್ನ ಮಗಳು ಮನೆಗೆ ಇದ್ಬಿಟ್ಟಿದ್ರೆ ನನಗಂತೂ ಶಾನೇ ಕಷ್ಟ ಆಗೋಗ್ಬಿಡೋದು, ಶಾನೇ ಕಷ್ಟ ಆಗೋಗ್ಬಿಡೋದು. ಈಗ ಹೊಸಿ ನೆಮ್ಮದಿ ಆಯ್ತಪ್ಪ ಮನ್ಸಿಗೆ. ಅವಳಿಗೆ ಏನಾರು ಅಕ್ಕಿ ಬೇಳೆ ಸಹಾಯ ಮಾಡಿದ್ರೆ ಆಯಿತು. ಕೇಳಿದ್ದನ್ನು ಕೊಟ್ಕೊಂಡು ಏನೋ ಮಾಡಿದ್ರೆ ಆಯಿತು. ಯಾವಾಗನ ಒಂದಿನ ಒತ್ಕೊಂಡು ಹೋಗ್ಬೇಕು. ಇವ್ರು ಯಾರು ಮನೆಗೆ ಇಲ್ದಿದ್ದಾಗ ಅಕ್ಕಿ ಬ್ಯಾಳೆ ಸಿಟ್ಟು ಎಲ್ಲ ಒಂದು ಮೂಟೆಗೆ ತುಂಬ್ಕೊಂಡು ಹೊತ್ಕೊಂಡು ಹೋಗ್ಬೇಕು ಅಷ್ಟೇ. ಇನ್ನೇನು ಮಾಡೋಕ್ಕಾಯ್ತದೆ ಕಷ್ಟ ಅಂತ ಹೇಳಿದ್ರೆ? ಅಷ್ಟೇ. ಮಳೆ ಬಂದರೆ ಈ ಮನೆಯೆಲ್ಲ ಸೋರ್ತದೆ. ಅವಾಗ ಒಂದು 2 ದಿನ ಈ ಮನೆಯಾಗಿದ್ನಲ್ಲ, ಈ ಮನೆಯೆಲ್ಲ ಸೋರ್ತಾಯಿತ್ತು. ಇವಾಗ ಏನು ಮಾಡಬೇಕು, ಏನು ಕಥೆಯೋ ಗೊತ್ತಿಲ್ಲ. ನನ್ನ ಗಂಡ ಒಂದು 300-400 ರೂಪಾಯಿನ ದುಡ್ಡು ತಗೊಬಂದರೆ ಹೆಂಗೋನು ಒಂಚೂರು ಅಕ್ಕಿ ಬ್ಯಾಳೆ ಎಲ್ಲನೂ ತಗೊಂಬಿಟ್ಟನ ಬರ್ಬೋದು. ಮನೆಯಾಗ ಒಂದು ಕಾಳು ಅಕ್ಕಿನೂ ಇಲ್ಲ, ಏನೂ ಇಲ್ಲ. ಆದ್ರೂ ನಾನು ಮಾತ್ರ ತವ್ರ ಮನೆಗೆ ಹೋಗೋಕ್ಕಿಲ್ಲ, ಸಾಧ್ಯನೇ ಇಲ್ಲ. ಅಲ್ಲಿಗೋಗ್ಬಿಟ್ಟು ಮಾನ ಮರುವುದಿ ಕಳ್ಕೊಳ್ಳೋದಕ್ಕಿಂತ ಇಲ್ಲೇ ಇರೋದು ಎಷ್ಟೋ ವಾಸಿ. ಹೆಂಗೋ ನಮ್ಮ ಒತ್ತಿಗೆ ನಾನು ಸಾವುಕಾತಿ ಅಂತ ಗೊತ್ತಾಗೈತಲ್ಲ, ಅಷ್ಟೇ ಸಾಕ್ಬಿಡು. ಏನು ಮಾಡ್ತಾ ಇದೀಯಾ ಅಮ್ಮ? ಕಸ ಗುಡಿಸ್ತಾ ಇದ್ದೆ. ಓ, ಗುಡ್ಸು. ಅದೇ ಕ್ಯಾಮಿಗೆ ಹೋಗ್ಬಿಟ್ಟು ಬರ್ತೀನಿ, ದುಡ್ಡು ತಗೊಬಿಟ್ಟು ಬರ್ತೀನಿ ಅಂತ ಹೇಳಿದ್ರಲ್ಲ. ದುಡ್ಡು ತಗೊಬಿಟ್ಟು ಬಂದ್ರ ದುಡ್ಡು ಸಿಕ್ತಾ? ಹಾಂ 300 ರೂಪಾಯಿ ಸಿಕ್ಕೈತೆ. ಏನು ಕೂಲಿಗೆ ಹೋಗಿದ್ದಕ್ಕೆ 300 ರೂಪಾಯಿ ಕೊಟ್ರಾ? ಹಾಂ 300 ರೂಪಾಯಿ ಸಿಕ್ಕೈತೆ. ಅದಕ್ಕೆ ದುಡ್ಡು ಕೊಡ್ತೀನಿ. ಅಂಗಡಿಗೆ ಹೋಗ್ಬಿಟ್ಟು ಅಕ್ಕಿ ಬ್ಯಾಳೆ ಎಷ್ಟು ಬಂದ್ರೆ ಅಷ್ಟು ತಗೋಬಾ. ನಾಳೆಗೆ ಒಂದು ಕೆಲಸ ಕರೆದವ್ರೆ, ನಾಳೆಗೆ ಹೋದ್ರೆ ಒಂದು 500 ರೂಪಾಯಿ ಸಿಗ್ತದೆ. ದಿನ ಒಂದು 500 ರೂಪಾಯಿ ಅಂತ ಹೋದ್ರೂ ತಿಂಗಳು 15,000 ರೂಪಾಯಿ ದುಡ್ಡು ಬರ್ತದೆ. ಏನು ಚಿಂತೆ ಇಲ್ಲ, ಹೆಂಗೋ ಸಂಸಾರ ಮಾಡ್ಕೊಂಡು ಹೋಗ್ಬೋದು. ನೀನೇನು ಯೋಚನೆ ಮಾಡಬೇಡ, ಸರಿನಾ? ದುಡ್ಡು ಕೊಡ್ತೀನಿ. ಹೋಗ್ಬಿಟ್ಟು ಅಂಗಡಿನಾಗ ಏನೇನು ಸಾಮಾನು ಬೇಕೋ ಎಲ್ಲ ತಗೊಬಿಟ್ಟು ಬಾ. ರಾತ್ರಿ ಊಟನ ಇವತ್ತು ಮನೆಗೆ ಮಾಡು. ಸರಿ ಮನೆಗೆ ನೀಯ ಮಾಡ್ತೀನಿ ಬಿಡಿ, ಏನು ತೊಂದರೆ ಏನಿಲ್ಲ. ಮನೆಗೆ ನೀಯ ಮಾಡೋಕ್ಕೆ ಅದೇ 300 ರೂಪಾಯಿಗೆ ಎಷ್ಟು ಬರ್ತದೆ ಅಷ್ಟು ತಗೊಬರ್ಬೇಕು. ಎಣ್ಣೆ ಬೇರೆ ಇಲ್ಲ, ಎಣ್ಣೆ ರೇಟ್ ಶಾನೆ ಐತೆ. ಒಂದು 3-4 kg ಅಕ್ಕಿ ನೀವೇ ತಗೊಬಂದ್ಬಿಡಿ ಹೋಗಿ. ನನಗೂ ಅಂಗಡಿ ಗೊತ್ತಿಲ್ಲ. ಒಂದು 3-4 kg ಅಕ್ಕಿ, ಹಂಗೆ ನೀವು ಒಂದು ಅರ್ಧ kg ಎಣ್ಣೆ, ಬ್ಯಾಳೆ ಒಂಚೂರು ತಗೊಬನ್ನಿ. ಒಂದು 1/4 kg ಬ್ಯಾಳೆ ತಗೊಬನ್ನಿ, ಅಷ್ಟು ಸಾಕು. ಟೊಮೊಟೊ ಗಿಡದಾಗ ಇಲ್ಲೇ ಟೊಮೊಟೊ ಹಣ್ಣು ಕಿತ್ಕೊಂಡಿದ್ದೀನಿ. ಹೆಂಗೋ ಅತ್ಲಾಗ ಅಡ್ಜಸ್ಟ್ ಮಾಡಿಬಿಟ್ಟು ಅಡುಗೆ ಮಾಡ್ತೀನಿ. ಹಾಂ ಸರಿ ಆಯಿತು, ಹಂಗೇನೇ ಮಾಡು. ಸರಿನಾ? ಹೋಗ್ಬಿಟ್ಟು ಎಲ್ಲ ಸಾಮಾನು ತಗೊಬಂದು ಕೊಡ್ತೀನಿ. ಹಾಂ ಸಾಕು, ನನಗೂ ಹೊಟ್ಟೆ ಎಲ್ಲ ಸಿತಾಯಿತು. ಹಾಂ ಉಪ್ಪಿಟ್ಟು ಮಾಡ್ಬಿಡಿ ಇವಾಗ. ಉಪ್ಪಿಟ್ಟು ರವೆನೂ ಎಣ್ಣೆ ಈರುಳ್ಳಿ ಎಲ್ಲ ತಗೊಬಂದ್ಬಿಡ್ತೀನಿ. ಅತ್ಲಾಗೆ ಇರೋ ದುಡ್ಡಾಗ ಎಷ್ಟು ಬರ್ತೋ ಅಷ್ಟು ನೋಡಿ ತಗೊಬತ್ತೀನಿ. ಮಾಡ್ಬಿಡು ಉಪ್ಪಿಟ್ಟ. ಸರಿ ಆಯಿತು, ಮಾಡ್ತೀನಿ. ಮಾಡು. ಅದೆಷ್ಟು ದಿನ ಇರ್ತೀಯ ಈ ಮನೆಗೆ ನನಗಂತೂ ಗೊತ್ತಿಲ್ಲ. ಅದು ಯಾವಾಗ ಓಡೈತೀಯೋ ಅದು ನನಗೆ ಗೊತ್ತಿಲ್ಲ. ನೋಡೋಣ, ಇನ್ನೂ ಸ್ವಲ್ಪ ಟಾರ್ಚರ್ ಕೊಡ್ತೀನಿ. ಇರು, ಅದೆಷ್ಟು ದಿನ ಐತೀಯೋ ನೋಡೇ ಬಿಡ್ತೀನಿ. ಅಯ್ಯೋ ಬಿಡು, ತಿನ್ನೋ ಕೂಳನ ಸಿಗ್ತಾಯ್ತಲ್ಲ ಅಂತ ಖುಷಿ ಹೊಡ್ಬೇಕು ನಾನು. ಸಾಕು ಉಪ್ಪಿಟ್ಟು. ಬಾಯಾಗ ನೀರು ಬತ್ತೈತೆ. ಎಷ್ಟು ದಿನ ಆಗಿತ್ತು ಉಪ್ಪಿಟ್ಟೆ ಮಾಡ್ಕೊಂತಿರಲಿಲ್ಲ ನಾನು. ಈಗ ಉಪ್ಪಿಟ್ಟೇನೇ ತಿನ್ಕೊಳ್ಳೋದು ಮಾಡ್ಕೊಂಡು.